ನನ್ನ ಹೆಂಡತಿ ಬಗ್ಗೆ ಆರೋಪ ಮಾಡ್ಬೇಕಂದ್ರೆ ನಾಲ್ಗೆ ಬಿಗಿ ಹಿಡ್ಕೊಂಡು ಮಾತಾಡು. ಅಯ್ಯೋ ದೇವ್ರೇ ದೇವ್ರೇ, ಬಹಳ ಕಷ್ಟಪಟ್ಟು ಎಲ್ಲ ಸರಿ ಮಾಡಿದ್ನಲ್ಲ. ಒಂದ್ ವೇಳೆ ಸತ್ಯ ಹೊರಗಡೆ ಬಂದ್ರೆ ಮನೆ ಶಾಂತಿನೇ ಹಾಳಾಗುತ್ತಲ್ಲಪ್ಪ. ನಿಮ್ ಹೆಂಡತಿ ಮೇಲೆ ನಾನೇನ್ ಸುಮ್ನೆ ಆರೋಪ ಮಾಡ್ತಿಲ್ಲ. ಸಾಕ್ಷಿ ಇದೆ ನನ್ನ ಹತ್ರ. ಅನುಮಾನ ಇದ್ರೆ ಎಲ್ರೂ ಹೋಗ್ ನೋಡಿ. ನೀವು ಹಳೆ ಸಾಮಾನೆಲ್ಲ ಇಟ್ಟಿದ್ದೀರಲ್ಲ ಆ ರೂಮಲ್ಲಿ, ಒಂದ್ ಸತ್ ಹೋಗಿರೋ ಹಾವು ಬಿದ್ದಿದ್ಯೋ ಇಲ್ಲೋ ನೋಡಿ. ಹೇಳಿ ಅಮ್ಮವ್ರೆ ಇವ್ರಿಗೆಲ್ಲ, ಹೋಗ್ ನೋಡ್ಲಿ ಅಂತ. ನಾನ್ ನಿಜ ಹೇಳ್ತಿದ್ದೀನಿ ಅಮ್ಮವ್ರೆ. ರಾಜು, ಹೋಗು, ಹೋಗ್ ನೋಡು. ಏನಜ್ಜಿದ್ದಲ್ಲ, ಹೊರಗಿನವ್ರಿಗೋಸ್ಕರ ಅಮ್ಮನ ಮೇಲೆ ಸಂದೇಹ ಪಡ್ತೀರಾ? ನೋಡಿ ನೋಡಿ ಇದನ್ನ. ನೀವೆಲ್ಲರೂ ನಿಮ್ ಕಣ್ಣಾರೆ ಇದನ್ನ ನೋಡಿ. ನಾನ್ ನಿಜ ಹೇಳ್ತಾ ಇದ್ದೀನಿ ತಾನೇ. ಇದನ್ನ ಹೊರಗೆ ತಗೊಂಡು ಹೋಗು. ಯಶೋಧರ, ಇದೆಲ್ಲ ನಿನ್ಗೆ ಹೇಗೆ ಗೊತ್ತಾಯ್ತು? ನನಗೆ ಹೇಳಿದ್ ಇವಳೇ ಅಮ್ಮವ್ರೆ. ಏ ಪುಷ್ಪ, ಹೇಳು ಎಲ್ಲರಿಗೂ. ನನ್ಗೆ ಹೇಳಿದ್ಯಲ್ಲ ಅದನ್ನೆಲ್ಲ. ಈಗ ನೀನು ನೇರ ಯಶೋಧರ ಹತ್ರ ಹೋಗ್ತೀಯಾ? ಹೇಳು. ಏನ್ ಹೇಳ್ತಾ ಇದೀಯಾ ಯಶೋಧರ? ನನ್ ಕೈಯಲ್ಲಿ ಯಾಕೆ ಸುಳ್ಳು ಹೇಳಿಸ್ತಿದ್ಯಾ? ರೂಮಲ್ಲಿ ಹಾವ್ ಹೇಗ್ ಬಂತು ಅಂತ ನಂಗೇನ್ ಗೊತ್ತು? ಏ ಪುಷ್ಪ, ನೀನ್ ಏನ್ ಹೇಳ್ಬೇಕೋ ಎಲ್ಲ ನಿಜ ಹೇಳು, ಇಲ್ಲ ಅಂದ್ರೆ ನಿಜ ಹೇಳ್ತಾ ಇದ್ದೀನಿ ಅಣ್ಣವ್ರೆ.